ದಿನ. ಯಾಕಂತ ಹೇಳಿದ್ರೆ ಇದು 10 ವರ್ಷಗಳ ಕನಸು ನಂದು. ಅರವಿಂದಣ್ಣವರು ಮಕ್ಕಳ ಲೀಲಾವತಿ ಆಸ್ಪತ್ರೆ ಒಂದು ಆ ತಾಯಿ ಹೆಸರಲ್ಲಿ ನಮ್ಮ IT ಸೆಲ್ ಆಫೀಸರ್ ಹಾಸ್ಪಿಟಲಿಂದ ಮಾಡಿದ್ರು. ಸೊ ಹಾಗೆ ನನ್ನ ಖುಷಿ ಏನಂದ್ರೆ ಇಲ್ಲಿ ಬಹಳಷ್ಟು ಡಾಕ್ಟರ್ಸು ಮಕ್ಕಳನ್ನ ನೋಡೋ ಡಾಕ್ಟರ್ ಯಾರು ಇಲ್ಲ. ಯಾವುದೇ ಇಷ್ಟು ಹಾಸ್ಪಿಟ್ಲಿಸ್ ಕೂಡ ಮಕ್ಕಳಿಗೆ ಒಳ್ಳೆಯ ರೀತಿಯಾದ ಚಿಕಿತ್ಸೆ ಕೊಡುವಂಥ ಹಾಸ್ಪಿಟ್ಲ್ ಯಾವುದೂ ಇಲ್ಲ. ಆ ಟೈಮಲ್ಲಿ ನಾನು ಬ್ರದರ್ ಹತ್ರ ಹೋಗ್ಬಿಟ್ಟು ದಯವಿಟ್ಟು ನಿಮ್ಮ ಹಾಸ್ಪಿಟ್ಲಲ್ಲಿ ಮುಳುಬಾಗಿಲಾಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಪೇಷಂಟ್ ಬಂದು ನಾನು ಅವ್ರು ಕರ್ಕೊಂಡು ಹೋಗ್ತಾ ಇದ್ದೆ. ಇದರಿಂದ ನಾವು ಕೇಳಿದ ರಿಕ್ವೆಸ್ಟಲ್ಲಿ ಆ್ಯಕ್ಚುಲಿ ಮಾಲೂರು ಆಯಿತು, ಕೋಲಾರ ಆಯಿತು, ಈಗ ಸದ್ಯಕ್ಕೆ ನಮ್ಮ ಮುಳುಬಾಗಿಲು ಅದೇ ದೊಡ್ಡ ವಿಷಯ. ಸೊ ಈ ಸದುಪಯೋಗನ ನಮ್ಮ ಮುಳುಬಾಗಿಲು ತಾಲೂಕಿನ ಪ್ರತಿಯೊಬ್ಬರು ಕೂಡ ಯಾವುದೇ ಸಣ್ಣದಾಗಿ ದೊಡ್ಡದಾಗಿ ಬಂದು ಈ ಸೌಲಭ್ಯವನ್ನು ಪಡ್ಕೊಂಡಿದ್ರೆ ನಮ್ಮ ಉದ್ದೇಶ. ಅದೇ ರೀತಿ ಈಗ 24x7 ಡಾಕ್ಟರ್ಸು ಭಾಳ ಸೌಲಭ್ಯ ಇರ್ತಾರೆ. ನಮ್ಮ ಭಾಳ ಜನ ಪ್ರದಕ್ಷಿಣೆ ಕೇಳಿದ್ರೆ ಅವಾಗಲೇ ಭಾಳ ಕಾಸ್ಟ್ ಇರುತ್ತೆ ಅಂತ. ನಿಜ ಅದು. ಮುಳುಬಾಗಲಿರ್ತಕ್ಕಂಥ ಹಾಸ್ಪಿಟ್ಲ್ ಹೆಸರುಗಳೇನೇ ಬೀಳ್ತಾರೆ ಪಾಪ. ಸೊ ಹೀಗಾಗಿ ಇವರಿಂದ ಇವತ್ತು ಜಿಲ್ಲೆಗಾಗಿರೋ ಅನುಕೂಲ ಭಾಳಷ್ಟು ಅಷ್ಟಿಷ್ಟಲ್ಲ. ಯಾವ ರೀತಿ ನೋಡಬೇಕು, ಬಡವರಾಗಲಿ ಶ್ರೀಮಂತರಾಗಲಿ ಒಂದೇ ರೀತಿ ಅವ್ರು ಟ್ರೀಟ್ಮೆಂಟ್ ಮಾಡಿ ಎಲ್ಲರಿಗೂ ಭಾಳಷ್ಟು ಜನ ಗುಣಪಡಿಸಿದ ಒಳ್ಳೆ ಗುಣನೇ ದೊಡ್ಡ ಗುಣ ಅರವಿಂದ್ ಸರ್ ಅವರು. ಸೊ ಹಾಗಾಗಿ ಇಂಥವು ಇನ್ನೂ ಜಿಲ್ಲೆ ಎಲ್ಲ ನಮ್ಮ ಇನ್ನು 6 ತಾಲೂಕು ಇದೆ. 6 ತಾಲೂಕಲ್ಲಿ ಕೂಡ ನಮ್ಮ ವಂಶಜ ಹಾಸ್ಪಿಟ್ಲು ಅವ್ರ ಕೈಯಿಂದ ಉದ್ಘಾಟನೆ ಮಾಡಲಂತೆ. ಈಗ ಈ ವಿಷಯದಲ್ಲಿ ನಾನು ತುಂಬ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಹಿಂದ್.